ಒಂದು ಕಡೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಸಿ.ಟಿ. ರವಿ ಪರವಾಗಿ ನಿಂತರೆ ಕಾಂಗ್ರೆಸ್ ನಾಯಕರು ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ. ಈಗಷ್ಟೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಸಿ.ಟಿ. ರವಿ ಆಡಿರ್ತಕ್ಕಂಥ ಮಾತು ಸರಿನಾ ತಪ್ಪ, ಅದ್ರ ಬಗ್ಗೆ ಬಿಜೆಪಿ ಲೀಡರ್ಸು ಮಾತನಾಡಲಿ ಅಂತಂದ್ಬಿಟ್ಟು ಹೀಗೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರೆಲ್ಲ ಮುಗಿಬಿದ್ದಿದ್ದು ಹೇಗೆ ಅಂತ ನೀವೇ ನೋಡಿ. ಲಕ್ಷ್ಮಿಗೆ ನಿಂದಿಸಿದ್ರ ಸಿ.ಟಿ. ರವಿ, ಘಟನೆ ನೆನೆದು ಹೆಬ್ಬಾಳ್ಕರ್ ಕಣ್ಣೀರು, ಯಾವುದಕ್ಕೂ ಹೆದರಲ್ಲ ಅಂದ್ರು ಸಚಿವೆ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಎಂಎಲ್ಸಿ ಸಿ.ಟಿ. ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಪ್ರಯೋಗಿಸಿದ ಅದೊಂದು ಪದ ರಾಜ್ಯದಲ್ಲಿ ತೀವ್ರ ಕಿಚ್ಚೆಬ್ಬಿಸಿದೆ. ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಪ್ರಯೋಗಿಸಿ ಅವರನ್ನು ನಿಂದಿಸಿದ್ದಾರೆ ಅನ್ನೋ ಆರೋಪದಲ್ಲಿ ಸಿ.ಟಿ. ರವಿ ಬಂಧನ ಕೂಡ ಆಗಿದೆ. ಹೆಬ್ಬಾಳ್ಕರ್ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ಅಲ್ಲಲ್ಲಿ ಪರ ವಿರೋಧ ಪ್ರತಿಭಟನೆಗಳು ಜೋರಾಗ್ತಿವೆ. ಆದರೆ ನಿನ್ನೆಯ ಘಟನೆ ನೆನೆದು ಲಕ್ಷ್ಮಿ ಹೆಬ್ಬಾಳ್ಕರ್ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದ್ರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ಸುದ್ದಿಗೋಷ್ಠಿ ನಡೆಸಿ ಪರಿಷತ್ನಲ್ಲಿ ನಡೆದ ಘಟನೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿವರಿಸಿದ್ದಾರೆ. ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ವಿರೋಧಿಸಿ ಪರಿಷತ್ನಲ್ಲಿ ಧರಣಿ ಕುಳಿತಿದ್ವಿ. ಸಭಾಪತಿಗಳು ಕಲಾಪ 10 ನಿಮಿಷ ಮುಂದೂಡಿದ್ರು. ಈ ವೇಳೆ ಸಿ.ಟಿ. ರವಿ ಅವರು ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂತ 3-4 ಬಾರಿ ಹೇಳಿದ್ರು. ಅದಕ್ಕೆ ನಾನು ಆಕ್ಸಿಡೆಂಟ್ ಮಾಡಿದ ನೀವು ಕೊಲೆಗಾರ ಅಲ್ವಾ ಅಂತ ಕೇಳಿದೆ. ಇದಕ್ಕೆ ಸಿ.ಟಿ. ರವಿ ಅವರು ಅಶ್ಲೀಲ ಪದ ಬಳಸಿದ್ರು. ಸಿ.ಟಿ. ರವಿ ಒಮ್ಮೆ ಅಲ್ಲ 10 ಬಾರಿ ಹೇಳಿ ತೇಜೋವಧೆ ಮಾಡಿದರು. ಆ ಕೆಟ್ಟ ಪದವನ್ನು ನನ್ನ ಬಾಯಿಯಿಂದ ಹೇಳುವುದಕ್ಕೆ ಕಷ್ಟ ಆಗುತ್ತಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಗದ್ಗದಿತರಾದರು. ಅಶ್ಲೀಲ ಪದವನ್ನು ಬಿಜೆಪಿಯವರೇ ಕೇಳಿಸಿಕೊಂಡಿದ್ದರು. ಕೆಲವರು ಕಿವಿಯಲ್ಲಿ ಸಾರಿ ಹೇಳಿದರು. ಅವರ ಪರವಾಗಿ ಎಲ್ಲರೂ ಧೃತರಾಷ್ಟ್ರ ಆದರು ಅಂತ ಕಣ್ಣೀರಿಟ್ಟಿದ್ದಾರೆ. ನಾವೆಲ್ಲರೂ ಧರಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದರು. ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ? ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಲ್ಲ, ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ. ನಾನು ಹಾಗೆ ಅಂದ ತಕ್ಷಣವೇ ತಿರುಗಿ ತಾವೆಲ್ಲರೂ ಕೇಳಿದ್ದೀರಾ, ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ. ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ಆದರೆ ನಾನು ಕೂಡ ಒಬ್ಬ ತಾಯಿ, ಒಬ್ಬ ಅಕ್ಕ, ಒಬ್ಬ ಅತ್ತೆ. ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು ಅಂತಿರ್ತಾರೆ. ಇರುವಂಥ ನಮ್ಮವ್ರಿಗೇ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಭಾಳ ಹರ್ಟ್ ಆಗುತ್ತೆ. ವಿಧಾನ ಪರಿಷತ್ತು ಅಂತಂದರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದರು. ನನಗೆ ಅದು ಭಾಳ ಕೆಟ್ಟ ಅನಿಸ್ತು. ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತ ಕಾಂಗ್ರೆಸ್ ಸದನದಲ್ಲಿ ಕೊಲೆ ಮಾಡಬಹುದಾ? ಸಿ.ಟಿ. ರವಿಯದ್ದು ಕೊಳಕು ಬಾಯಿ ಅಂತ ಗರಂ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಸೊ ಇಟ್ ಈಸ್ ಎನ್ ಅಫೆನ್ಸ್. ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ ಅದು ಅವ್ರು ಆ ಥರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ. ಅವಾಚ್ಯ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಶಾಸಕಾಂಗದ ವ್ಯವಸ್ಥೆಗೆ, ರಾಜಕಾರಣಿಗಳಿಗೆ ಇದು ದೊಡ್ಡ ಅವಮಾನ. ಇಷ್ಟು ಹೊಲಸು ನಾಲ್ಗೆ ಇದು ವಸ್ತೇ ಅಲ್ಲ. ಎಲ್ಲರ ಮೇಲೂ ಇಂಥ ಮಾತುಗಳನ್ನು, ಆ ನಾಲ್ಗೆ ಪದ ಯಾವಾಗಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ. ಎಲ್ಲಿದೆ ಸಂಸ್ಕೃತಿ? ಈ ನಾಲ್ಗೆಯಲ್ಲಿ ಆಚಾರ ವಿಚಾರ ಎಲ್ಲಿದೆ? ಇದು ಇಡೀ ಅವ್ರಿಗೂ ಶೋಭೆ ತೋರುವುದಿಲ್ಲ, ಅವ್ರ ಪಕ್ಷಕ್ಕೆ ಶೋಭೆ ತೋರುವುದಿಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಖಂಡಿಸ್ತಾ ಇದ್ದೀನಿ, ಇದು ಸರಿ ಇಲ್ಲ. ನಿಮ್ಮ ಕೊನೆಗಾಲ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಆ ಶಬ್ದ ಬಳಕೆ, ಅದು ಸದನದಲ್ಲಿ ಒಬ್ಬ ಹಿರಿಯ ಪ್ರತಿನಿಧಿಯಾಗಿ ಅದು ಸರಿನಾ? ಅದನ್ನು ಆದರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಪೊಲೀಸ್ ಆ್ಯಕ್ಟ್ ಮಾಡಿದೆ. ನಾವು ಯಾರು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ನಾವು ಡೈರೆಕ್ಷನ್ಸ್ ಕೊಟ್ಟು ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ನಾವು ಯಾರು ಕೊಟ್ಟಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರು ಏನು ಆ್ಯಕ್ಟ್ ಮಾಡಬೇಕು ಅದನ್ನು ಅವ್ರು ಮಾಡಿದ್ದಾರೆ.
ಅದೇನೇ ಇರ್ಲಿ, ಒಬ್ಬರನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡುವುದು ತಪ್ಪು. ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಮಾತಿನ ಮೇಲೆ ನಿಗಾ ವಹಿಸಿದ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.